ಹಾಯ್ ಫ್ರೆಂಡ್ಸ್, ಧನ್ಪೆ ಅಪ್ಲಿಕೇಶನಲ್ಲಿ ಯಾವ ಥರ ನಾವು ವಾಲೆಟ್ಗೆ ದುಡ್ಡು ಹಾಕ್ಕೊಳ್ಬೋದು. ಸ್ವಲ್ಪ ಜನ ನನಗೆ ಕ್ವಶನ್ ಕೇಳ್ತಾ ಇದ್ರಿ, ಯಾವ ಥರ ಮ್ಯಾಮ್ ನಾವು ಡೈರೆಕ್ಟ್ ವ್ಯಾಲೆಟ್ಗೆ ದುಡ್ಡು ಹಾಕ್ಕೊಳಕ್ಕಾಗ್ತಾ ಇಲ್ಲ, ಯಾವ ಫೋನ್ಪೇ ಥ್ರೂ ಮಾಡ್ಕೊಳ್ಬೇಕು, ಆ ಥರ ಏನಾದರೂ ಆಪ್ಷನ್ ಇದೆಯಾ ನಿಮ್ಮದ್ರಲ್ಲಿ ಅಂತ ಕೇಳ್ತಾ ಇದ್ರಿ. ಹೌದು, ಆಪ್ಷನ್ ಇದೆ. ಆಪ್ಷನಿಗೆ ಏನಪ್ಪ ಮಾಡಬೇಕು ಅಂತ ಅಂದರೆ, ವ್ಯಾಲೆಟ್ ಆಪ್ಷನ್ನಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಂಟರ್ ದಿ ಅಮೌಂಟ್ ಎಷ್ಟು ಎಂಟರ್ ಮಾಡಬೇಕು ಅಂತ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು 10 ರೂಪೀಸ್ ಫಾರ್ ಎಕ್ಸಾಂಪಲ್ ಪರ್ಪಸ್ ನಾನು ಒಂದು 10 ರೂಪೀಸ್ ವ್ಯಾಲೆಟಿಗೆ ಆ್ಯಡ್ ಮಾಡ್ಕೊಳ್ಬೇಕು. UPI ಆ್ಯಪ್ಸ್ ಅಂತ ತೋರಿಸ್ತಾರೆ, ಅದರಲ್ಲಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಎಲ್ಲ ತೋರಿಸುತ್ತೆ. ಅದಕ್ಕೋಗಿ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಪೇ ನೌ ಅಂತ ಕೊಡುತ್ತೆ. ಪೇ ನೌವಿಗೆ ಹೋಗಿ ನೀವು ನೋಡ್ಬೋದು, ಎಲ್ಲ ಥರದ ಆಪ್ಷನ್ ಇದೆ. ವಾಟ್ಸಪ್ ಅಲ್ಲಿ ಇದು ಮಾಡ್ಬೋದು, ಫೋನ್ಪೇ ಅಲ್ಲಿ ಮಾಡ್ಬೋದು, ಗೂಗಲ್ ಪೇ, ಮೊಬೈಲ್ ಪೇ, ಏರ್ಟೆಲ್, ಅಮೆಝಾನ್ ಪೇ ಎಲ್ಲದರಲ್ಲೂ ಮಾಡ್ಕೊಳ್ಬೋದು. ನಾನು ಫೋನ್ಪೇ ಅಲ್ಲಿ ಮಾಡ್ಕೊತೀನಿ. ಇವಾಗ ಆಥರೈಸ್ ಇರುತ್ತೆ. ಇವಾಗ ನಾನು ಪಿನ್ ಹಾಕಿದ್ದೀನಿ. ನೆಕ್ಸ್ಟ್ ಪೇ ನೌ ಅಂತ ಕೊಟ್ಟರೆ ಪಿನ್ ಕೇಳುತ್ತೆ. ಇವಾಗ 10 ರೂಪೀಸ್ ಹೋಗಿ ವೆಯ್ಟ್ ತೋರಿಸ್ತಾ ಇದೆ. 10 ರೂಪೀಸ್ ಅಮೌಂಟ್ ಹೋಗಿ ವ್ಯಾಲೆಟಲ್ಲಿ ಬಂದು ಕೂತಿದೆ, ನೋಡ್ಬೋದು ನೀವು. ಇದೇ ಥರ ನೀವು ಎಷ್ಟು ಬೇಕಾದರೂ ವ್ಯಾಲೆಟಲ್ಲಿ ಅಮೌಂಟ್ ಹಾಕ್ಕೊಂಡು ನೀವು ಆರಾಮಾಗಿ ರೀಚಾರ್ಜ್ ಮಾಡ್ಕೊಳ್ಬೋದು, ಬಿಲ್ ಪೇಮೆಂಟ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ಬೋದು, ಫಾಸ್ಟ್ಯಾಗ್ ಪೇಮೆಂಟ್ ಮಾಡ್ಬೋದು, ಪೋಸ್ಟ್ಪೇಡ್ ಪೇಮೆಂಟ್ ಮಾಡ್ಬೋದು, ಎಲ್ಲ ಥರದ್ದು ಬಸ್ ಬುಕ್ಕಿಂಗ್ ಕೂಡ ನೀವು ಮಾಡ್ಬೋದು. ನಿಮಗೆ ಇದು ಈಸಿವೆ. ನೀವು ಆರಾಮಾಗಿ ಹೋಗ್ಬಿಟ್ಟು ಅಮೌಂಟ್ ಇರುತ್ತೆ, ಅದನ್ನು ವ್ಯಾಲೆಟಿಗೆ ಹಾಕ್ಕೊಂಡ್ರೆ ಮುಗ್ದೇ ಹೋಯ್ತು. ವ್ಯಾಲೆಟ್ ಥ್ರೂ ನೀವು ಆರಾಮಾಗಿ ಬಿಲ್ನ ಪೇಮೆಂಟ್ ಮಾಡ್ಕೊಳ್ಬೋದು.